ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ದಸರಿಘಟ್ಟದ ತಾಯಿ ಚೌಡೇಶ್ವರಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ದೇವಾಲಯದಲ್ಲಿ ನಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನೆಲ್ಲ ತಾಯಿಯು ಸಾಕ್ಷಾತ್ ಕಳಶ ರೂಪದಲ್ಲಿ ಬರೆಯುತ್ತಾರೆ. ಈ ದೇವಾಲಯವು ತಿಪಟೂರಿನಿಂದ ಸರಿಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ದಸರಿಘಟ್ಟ ಎಂಬ ಜಾಗದಲ್ಲಿ ಈ ದೇವಾಲಯವು ಇದೆ. ಈ ದೇವಾಲಯಕ್ಕೆ ಸಾಕಷ್ಟು ಬಸ್ಗಳು ಹಾಗೂ ಟ್ರೈನ್ಗಳ ಫೆಸಿಲಿಟೀಸ್ಗಳು ಇದೆ. ಈ ದೇವಾಲಯಕ್ಕೆ ತಿಪಟೂರಿನವರೆಗೂ ಟ್ರೈನ್ ಮುಖಾಂತರ ಹಾಗೂ ಬಸ್ ಮುಖಾಂತರ ಹೋಗಿ ಆ ನಂತರ ದಸರಿಘಟ್ಟಕ್ಕೆ ಮತ್ತೊಂದು ಬಸ್ ಮುಖಾಂತರವಾಗಿ ನಾವು ದಸರಿಘಟ್ಟಕ್ಕೆ ತಲುಪಬೇಕಾಗುತ್ತದೆ. ನಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಗಳಿಗೆ ಸಾಕ್ಷಾತ್ ದೇವಿಯು ಕಳಶ ರೂಪದಲ್ಲಿ ತಮ್ಮ ಬರವಣಿಗೆಯ ಮೂಲಕ ನಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ದೇವಿಯು ನೀಡುತ್ತದೆ. ಲೋಹಿತಾಶ್ವದಿಂದ ಪುನೀತ್ ರಾಜ್ಕುಮಾರ್ ಎಂದು ಮರುನಾಮಕರಣ ಮಾಡಿದ್ದು ಸಹ ಈ ದೇವಿಯೇ ಆಗಿದೆ. ನರೇಂದ್ರ ಮೋದಿ ಅವರು 2013 ಇಸವಿಯಲ್ಲಿ ದೇವಿಯ ಹತ್ತಿರ ಬೆಂಗಳೂರಿನಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಅವರಿಗೆ ಸಾಕ್ಷಾತ್ ದೇವಿಯು ಕಳಶದ ಮುಖಾಂತರ ಬರವಣಿಗೆಯಲ್ಲಿ ನೀವು 2014 ಇಸವಿಯಲ್ಲಿ ಪ್ರಧಾನಮಂತ್ರಿಗಳಾಗುತ್ತೀರಾ ಎಂದು ಭವಿಷ್ಯ ನುಡಿದಿದ್ದು ಸಹ ಈ ದೇವಿಯೇ ಆಗಿದೆ. ಈ ದೇವಾಲಯವು ತುಂಬ ಹಳೆಯದಾಗಿದ್ದು ಶಿಥಿಲಾವಸ್ಥೆಯಲ್ಲಿದ್ದಾಗ ಈ ದೇವಿಯ ಹತ್ತಿರ ಆಜ್ಞೆಯನ್ನು ತೆಗೆದುಕೊಂಡು ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಆದಿಚುಂಚನಗಿರಿಯ ಮಹಾಸಂಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕಾಗಿ ಈ ದೇವಾಲಯವನ್ನು ವರ್ಗಾಯಿಸಲಾಗಿತ್ತು. ಬಾಲಗಂಗಾಧರ ಸ್ವಾಮಿಗಳು ಈ ದೇವಾಲಯವನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಇಲ್ಲಿ ಶಾಖಾ ಮಠವನ್ನು ಸಹ ಪ್ರತಿಷ್ಠಾಪಿಸಲಾಗಿದೆ. ಈ ಮಠಕ್ಕೆ ಚಂದ್ರಶೇಖರ್ ಸ್ವಾಮೀಜಿಗಳು ಎಂದು ಒಬ್ಬರ ಅಧಿಕಾರಿಗಳನ್ನು ಸಹ ನೇಮಿಸಲಾಗಿದೆ. 16 ವರ್ಷಗಳಿಂದ ಚಂದ್ರಶೇಖರ್ ಸ್ವಾಮೀಜಿಗಳು ಇಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ. ತಾಯಿ ದೇವಾಲಯಕ್ಕೆ ಸರಿಸುಮಾರು 400 ವರ್ಷಗಳ ಇತಿಹಾಸವೂ ಸಹ ಇದೆ. ದಶವಂತ ಮಹಾರಾಜರು ತಮ್ಮ ರಾಜ್ಯದ ಜನರ ಸುಭಿಕ್ಷೆಯನ್ನು ವಿಚಾರಿಸಲು ಈ ದಾರಿಯ ಮುಖಾಂತರ ಓಡಾಡುತ್ತಿದ್ದಾಗ ಇಲ್ಲಿ ಒಂದು ಹುತ್ತವು ಇತ್ತಂತೆ. ಆ ಹುತ್ತಕ್ಕೆ ದಿನವೂ ಕೈ ಮುಗಿದುಕೊಂಡು ಹೋಗುತ್ತಿದ್ದರಂತೆ. ಒಂದು ದಿನ ಹೀಗೆಯೇ ಬಂದು ಕೈ ಮುಗಿದುಕೊಂಡು ನಿಂತಾಗ ಆ ಶಕ್ತಿಯು ಅವರ ಹತ್ತಿರ ಸೆಳೆದು ಅಲ್ಲಿ ಕೈ ಮುಗಿದು ನಿಂತು ನನ್ನ ರಾಜ್ಯದ ಜನರನ್ನು ರಕ್ಷಿಸು, ಕಾಪಾಡು ಎಂದು ಕೇಳಿದಾಗ ದೇವಿಯು ಪ್ರತ್ಯಕ್ಷವಾಗಿ ಆಯಿತೆಂದು ಹೇಳಿತಂತೆ. ದೇವಿಯು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮನ್ನು ಕಾಪಾಡುವೆ ಎಂದು ದಶವಂತ ಮಹಾರಾಜರು ಕೇಳಿದಾಗ ಮುಂದಿನ ದಿನಗಳಲ್ಲಿ ಕಳಶ ರೂಪದಲ್ಲಿ ಬರೆದು ಎಲ್ಲರನ್ನೂ ಕಾಪಾಡುತ್ತೇನೆ, ಅವರ ಸಮಸ್ಯೆಗಳಿಗೆ ಉತ್ತರವನ್ನು ನೀಡುತ್ತೇನೆ ಎಂದು ದೇವಿಯು ಅವರಿಗೆ ಅಭಯಹಸ್ತವನ್ನು ನೀಡಿತಂತೆ. ದಸರಿಘಟ್ಟ ಎಂದು ಹೆಸರು ಬರಲು ಕಾರಣವೇನೆಂದರೆ ದಶವಂತ ಮಹಾರಾಜರ ಹೆಸರಿನಿಂದ ದಸರಿಘಟ್ಟ ಎಂದು ಹೆಸರು ಬಂದಿತ್ತು ಎಂದು ಹೇಳಲಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.